ಹಾಯ್, ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ನಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಡಬಲ್ ಸ್ಟೆಪ್ ಝೂಮರ್ನ 600 ಝೂಮರ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಬಾಕ್ಸ್ನ ಓಪನ್ ಮಾಡಿ ನೀಟಾಗಿ ಎಲ್ಲ ಐಟಮ್ನ ಹೊರಗಡೆ ತಕ್ಕೋಬೇಕು. ಝೂಮರ್ನ ರಿಂಗ್ಗಳಿಗೆ ಹಾಕುವಂಥ ಪಿಲ್ಲರ್ಗಳನ್ನ ಸೈಜ್ ತಕ್ಕಂಗೆ ಎಲ್ಲವನ್ನು ಸಪ್ರೇಟ್ ಮಾಡಿ ತೆಗೆದಿಟ್ಕೋಬೇಕು. ನಂತರ ಝೂಮರ್ನ ಫ್ರೇಮ್ಗೆ ಒಂದೊಂದೇ ಪೈಪ್ಗಳನ್ನ ನಟ್ ಹಾಕ್ಕೊಂಡು ಟೈಟ್ ಮಾಡ್ತಾ ಬರಬೇಕು. ಹುಷಾರಾಗಿ ಟೈಟ್ ಮಾಡಬೇಕು. ಜೋರಾಗಿ ಟೈಟ್ ಮಾಡಿದ್ರೆ ಅದು ಸ್ಕ್ರೂ ಕಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಒಂದೊಂದೇ ಪೋಣಿಸ್ಕೊಂಡು ನೀಟಾಗಿ ಟೈಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಬೋಲ್ಟ್ ನಟ್ನ. ಕೈ ಕುಯ್ಕೊಳ್ಳುತ್ತೆ, ಹುಷಾರಾಗಿ ಇಟ್ಕೋಬೇಕು. ಜಾಸ್ತಿ ಏನಾದ್ರು ಥ್ರೆಡ್ ಏನಾದ್ರು ಟೈಟ್ ಮಾಡ್ತು ಅಂದರೆ ಸ್ಕ್ರೂ ಕಟ್ ಆಗಿಬಿಟ್ಟು ಕೈಗೆ ಬರುತ್ತೆ. ಅದಕ್ಕೆ ಹ್ಯಾಂಡ್ ಟೈಟ್ ನಮಗೆ ಎಷ್ಟು ಬೇಕೋ ಅಷ್ಟು ಪೂರ್ತಿ ಟೈಟ್ ಆಗೋಂಗೆ ಟೈಟ್ ಮಾಡ್ಕೋಬೇಕಾಗುತ್ತೆ. ಎರಡು ಸ್ಟೆಪ್ನ ಈಗ ಪೂರ್ತಿ ಟೈಟ್ ಮಾಡ್ಕೊಂಡಾಯಿತು. ಈಗ ಎರಡನ್ನ ಪಗು ತೆಗಿಟ್ಟು ಪಿಲ್ಲರ್ ಹೇಳಿದ್ನಲ್ಲ, ಆ ಪಿಲ್ಲರ್ನ ಸೈಜ್ ತಕ್ಕಂಗೆ, ಅಂದರೆ ಫಸ್ಟ್ನ ಪಿಲ್ಲರ್ಗೆ ಕ್ಯಾಟ್ಲಾಕ್ ಇರುತ್ತೆ. ಕ್ಯಾಟ್ಲಾಕಲ್ಲಿ ನೋಡ್ಕೋಬೇಕು ಒಂದ್ಸತಿ, ಅಂದರೆ ಯಾವ್ಯಾವ ಸ್ಟೆಪ್ಪಿಗೆ ಯಾವ್ಯಾವುದು ಪಿಲ್ಲರ್ಗಳು ಅಂದರೆ ಕಡ್ಡಿಗಳು ಬರ್ತವೆ. ಒಂದು 210 mm ಅಥವಾ 70 mm ಈ ಥರ ಬರುತ್ತೆ. ಈ ಫಸ್ಟ್ನೇದಕ್ಕೆ ಬಂದು 210 mm. ಅಲ್ಲಿ ಪಕ್ಕದಲ್ಲಿ ಕ್ಯಾಟ್ಲಾಗ್ ತೋರಿಸ್ತೀನಿ. ಇದನ್ನು ಮೊದಲು ಟೈಟ್ ಮಾಡ್ಕೊಳ್ಳೋಣ. ನೀಟಾಗಿ ಟೈಟ್ ಮಾಡಬೇಕು. ಸ್ಕ್ರೂ ಮಿಷಿನ್ ಇದ್ದರೆ ಸ್ಕ್ರೂ ಮಿಷಿನಲ್ಲಿ ಟೈಟ್ ಮಾಡಿದ್ರೆ ಬೇಗ ಆಗುತ್ತೆ. ಸ್ಕ್ರೂ ಮಿಷಿನ್ ಏನಾದ್ರು ಇಲ್ಲ ಅಂದರೆ ನೋಡಿ, ಇಲ್ಲಿ ಕ್ಯಾಟ್ಲಾಗ್ ಇದರಲ್ಲಿ ನೋಡ್ಕೋಬೇಕಾಗುತ್ತೆ ಯಾವುದಕ್ಕೆ ಯಾವುದು ಅಂತ. ನೋಡಿ, ಇದಕ್ಕೆ ಫಸ್ಟ್ ಒಂದು ಬಂದುಬಿಟ್ಟು 120 ಆಯಿತಾ. ಈಗ ಸೆಕೆಂಡ್ ಆಪ್ಷನ್ ನಿಮಗೆ ನೋಡಿ, ಇಲ್ಲಿ ನೋಡ್ಬೋದು 70 mm ಇದೆಯಲ್ಲ, ಇದು ಮೂರನೇ ಸ್ಟೆಪ್, ಅಂದರೆ ಮೇಲೆ. ಇದಕ್ಕೆ ನಾವು 120 mm ಹಾಕೋಬೇಕಾಗುತ್ತೆ ಯಾಕೆಂದರೆ ಮೊದಲೇ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವ್ಯಾವುದು ಎಷ್ಟೆಷ್ಟು MM ಇದೆ ಅಂತ ಗೊತ್ತಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಆದರೆ ನೀಟಾಗಿ ಸ್ಟೆಪ್ಗಳು ನಮಗೆ ಬರೋಲ್ಲ. ಮೂರನೇ ಸ್ಟೆಪ್ ಬಂದು 210 mm ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ರಿಂಗ್ ಸೈಜಿಗೆ ತಕ್ಕನಾಗೆ ನಮಗೆ ಕೊಟ್ಟಿರ್ತಾರೆ. ಇದು ಎರಡನೇ ಸ್ಟೆಪ್ಪಿಂದು, ಅಂದರೆ ಎರಡನೇ ಫ್ರೇಮ್ ಇತ್ತಲ್ಲ ಚಿಕ್ಕದು, ಆ ಫ್ರೇಮಿಂದ ಒಂದು ಫ್ರೇಮ್ ರೆಡಿ ಆಯಿತು. ಈಗ ಎರಡನೇ ಫ್ರೇಮೆಲ್ಲ ರೆಡಿ ಆದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಟು ನಾವು ಓಡ್ರ್ಗಳನ್ನ ಟೈಟ್ ಮಾಡ್ಕೋಬೇಕಾಗುತ್ತೆ. ಓಡ್ರ್ಗಳನ್ನ ಜೋರಾಗಿ ಜಾಸ್ತಿ ಅಂದರೆ ಪೂರ್ತಿ ಪ್ರೆಷರ್ ಹಾಕಿ ಟೈಟ್ ಮಾಡೋಕ್ಕೆ ಹೋಗಬಾರ್ದು. ಮೊದಲು ಹ್ಯಾಂಡ್ ಟೈಟ್ ಮಾಡ್ಕೊಂಡು, ನಿಮ್ಮ ಹತ್ರ ಸ್ಪ್ಯಾನರ್ ಇದ್ದರೆ ಸ್ಪ್ಯಾನರಲ್ಲಿ ಟೈಟ್ ಮಾಡ್ಕೋಬೋದು. ಸ್ಪ್ಯಾನರ್ ಇಲ್ಲ ಅಂದರೆ ಕಟಿಂಗ್ ಪ್ಲೇರಲ್ಲಿ ಬೇಕಾದ್ರೆ ಟೈಟ್ ಮಾಡ್ಕೋಬೋದು. ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕು. ಟೈಟೆಲ್ಲ ಆದಮೇಲೆ ವೈರ್ಗಳೆಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ಓಡ್ರ್ ಸುತ್ತನೂ ಮತ್ತೆಲ್ಲನೂ ಒಂದೊಂದ್ಸತಿ ಟೈಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬಲ್ಪ್ ಹಾಕಬೇಕಾದ್ರೆ ಅದು ತಿರುಗೋವಂಥ ಚಾನ್ಸಸ್ ಇರುತ್ತೆ. ಅಥವಾ ಕಸ್ಟಮರ್ಗೆ ಏನಾದರೂ ಕೊಟ್ಟರೆ ಅವ್ರೇನಾದ್ರು ಚೆಕ್ ಮಾಡಬೇಕಾದ್ರೆ ಅದು ತಿರುಗುತ್ತೆ ಪೂರ್ತಿ. ಈಗ ಓಟಲ್ಲಿ ಚೆಕ್ ಮಾಡಿದ್ದಾಯಿತು. ಇವಾಗ ಝೂಮರ್ ಪಿಲ್ಲರ್ಗಳನ್ನ ರೆಡಿ ಮಾಡ್ಕೋಬೇಕು, ಅಂದರೆ ಸೆಂಟರ್ ರಾಡ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಎರಡು ರಾಡ್ ಕೊಟ್ಟಿರ್ತಾರೆ. ಒಂದು ಫಸ್ಟಿಗೆ ಇದು ಹಾಕ್ಬಿಟ್ಟು ಒಂದು ರಾಡ್ ಟೈಟ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಓಲ್ ಒಂದು ಕಡೆ ಚಿಕ್ಕ ಇರುತ್ತೆ, ಥ್ರೆಡ್ ಕೊಟ್ಟಿರ್ತಾರೆ. ಅದನ್ನು ಬೇಕಾದ್ರೆ ಫ್ರಂಟಿಗೆ ಆದ್ರೂ ಹಾಕೋಬೋದು, ಹಿಂದೆ ಮುಂದೆ ಆ ಕಡೆಗೆ ಬೇಕಾದರೂ ಹಾಕೋಬೋದು. ಅದನ್ನು ನಾನು ಆ ಕಡೆ ಹಾಕೊಂಡು ಅದನ್ನು ವೈರ್ನ ಓಲಲ್ಲಿ ಮೇಲ್ಗಡೆ ತೆಗೆದು ಟೈಟ್ ಮಾಡ್ಕೊತೀನಿ. ನೋಡಿ, ಹಿಂಗೆ ಪೂರ್ತಿ ಟೈಟ್ ಮಾಡಬೇಕಾಗುತ್ತೆ.
ಟೈಟ್ ಆಗಿದ್ದು. ಇವಾಗ ಇದಕ್ಕೆ ಫ್ರೇಮ್ಗಳನ್ನ ಸೆಟ್ ಮಾಡ್ಕೋಬೇಕು. ಕ್ಯಾಟ್ಲಾಗ್ನ ನೋಡ್ಕೊಂಡು ನಾವು ಮೊದಲು ಹಾಕೊಂಡಿದ್ವಲ್ಲ ನಾನು ನಿಮಗೆ ಮೊದಲು ಹೇಳಿದೆ ಅಲ್ಲ, ಆ ಥರ ಇದು ಮೊದಲು ಮಾಡ್ಕೊಂಡಿರೋದು. ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಕೌಂಟ್ ಮಾಡ್ಕೋಬೇಕಾಗುತ್ತೆ ಎಷ್ಟಿದೆ ಏನು ಅಂತ. ಒಂದೇನಾದ್ರು ಮಿಸ್ ಆಗಿದ್ದರೆ ಅದು ನೀಟಾಗಿ ಬರೋಲ್ಲ. ಈಗ ರೆಡಿ ಮಾಡ್ಕೊಂಡಿದ್ನೆಲ್ಲ ಮೊದಲೇ ರೆಡಿ ಮಾಡ್ಕೊಂಡಂಗೆ ಒಂದೊಂದೇ ಪಿಲ್ಲರ್ಗಳಿಗೆ ಹಾಕಬಾರದು. ಹೋಲ್ ನೋಡ್ಕೋಬೇಕಾಗುತ್ತೆ ಸೈಜ್ ತಕ್ಕನಾಗೆ. ಅಂದರೆ ಒಂದೊಂದು ಇದರಲ್ಲಿ 5ರಿಂದ 6 ಕೂರ್ತಾವಲ್ಲ ಸ್ಟ್ಯಾಂಡ್ಗಳು, ಹಂಗಾಗಿ ಹೋಲ್ಗಳು ಸೈಜಿಗೆ ಹೋಲ್ಗಳು ಕೊಟ್ಟಿರ್ತಾರೆ. ನೀವು 4 ಕಡೆ ಕಡ್ಡಿಗಳು ಅಂದರೆ 4 ಕಡೆ ಪಿಲ್ಲರ್ಗಳು, ಫ್ರೇಮಿಂಗ್ ಪಿಲ್ಲರ್ಗಳು ಕರೆಕ್ಟಾಗಿ ಹೋಲಿಗೆ ಕೂರಂಗೆ ಟೈಟ್ ಮಾಡ್ಕೋಬೇಕಾಗುತ್ತೆ. ಸೆಟ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕು. ಒಂದು ಸ್ಟೆಪ್ ಆಯಿತು. ಎರಡನೇ ಸ್ಟೆಪ್ಪು 70 mm ಚಿಕ್ಕದು ಪಿಲ್ಲರ್ಗಳಿವಲ್ಲ ಆ ಸ್ಟ್ಯಾಂಡ್ಗೆ ಎರಡನೇ ಸ್ಟೆಪ್ಪು. ಈಗ 2 ಸ್ಟೆಪ್ ಆಯಿತು. ಈಗ ಮೇಲ್ಗಡೆ 2 ಸ್ಟೆಪ್ಪು, ಅದನ್ನು ಅಷ್ಟೇ ಹೋಲ್ನ ನೋಡಿಕೊಂಡು ಟೈಟ್ ಮಾಡ್ಕೊಬರ್ಬೇಕಾಗುತ್ತೆ. ಒಂದು ಸ್ಟೆಪ್ ರೆಡಿ ಆಯಿತು. ಈಗ ಎರಡನೇ ಸ್ಟೆಪ್ಪಿಂದ ಬಾರ್ಡರ್ಗಳನ್ನ ಟೈಟ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಸ್ಪ್ಯಾನ್ ರೆಡಿ ಅಲ್ಲ, ಹಾಗಾಗಿ ನಮ್ಮ ಹತ್ರ ಕಟಿಂಗ್ ಪ್ಲೇಯರಲ್ಲೇ ಪೂರ್ತಿ ಟೈಟ್ ಮಾಡಿಕೊಂಡು ಹೀಗೆ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ವೈರ್ನ ಹಿಂಗೆ ಓಪನ್ ಮಾಡ್ಕೊಂಡು ಇದಕ್ಕೆ ಇನ್ನೊಂದು ಪಿಲ್ಲರ್ ಉಳಿದಿತ್ತಲ್ಲ ಆ ಪಿಲ್ಲರ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಒಂದು ವಾಲ್ ಕೊಟ್ಟಿರ್ತಾರೆ, ಅದನ್ನು ಅಂದರೆ ಬೋಲ್ಟ್ ಕೊಟ್ಟಿರ್ತಾರೆ, ಅದನ್ನು ಹೊರಗಡೆಗೆ ಹಾಕೊಂಡು ಇದನ್ನು ಹೀಗೆ ಎರಡನೇ ವೈರ್ನ ಜಾಯಿಂಟ್ ಮಾಡಬೇಕು. ಅಂದರೆ ಒಂದು ಸ್ಟೆಪ್ಪಿನ ವೈರ್ನ ಎರಡನೇ ಸ್ಟೆಪ್ಪಿನ ವೈರ್ನ ನಾವು ಹಂಗೆ ಜಾಯಿಂಟ್ ಮಾಡಲಿಲ್ಲ ಅಂದರೆ ನಮಗೆ ಅಂದರೆ ಮೇಲ್ಗಡೆ ಕನೆಕ್ಷನ್ ಆಗಿದ್ರೆ ಮೇಲ್ಗಡೆ ಸ್ಟೆಪ್ ಮಾತ್ರ ಲೈಟ್ ಬರುತ್ತೆ, ಕೆಳಗಡೆ ಸ್ಟೆಪ್ ಬರೋಲ್ಲ. ಅದಕ್ಕೆ ನಾವು ನೀಟಾಗಿ ನೋಡ್ಕೊಂಡು ಟೈಟಾಗಿ ಎರಡು ಸ್ಟೆಪ್ಪು ಬರೋಂಗೆ ವೈರ್ಗಳನ್ನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡು ವೈರ್ನ ಒಳಗಡೆ ತಳ್ಳಿ ನೀಟಾಗಿ ಟೈಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸೆಂಟ್ರ್ ರಾಡ್ಗಳನ್ನ ಎರಡನ್ನ ಟೈಟ್ ಮಾಡಬೇಕು. ಹೀಗೆ ಟೈಟ್ ಆದಮೇಲೆ ವೈರಿಂಗ್ಗೆ ತಕ್ಕೊಂಡು ಎರಡನೇ ಸ್ಟೆಪ್ ಚಿಕ್ಕ ಫ್ರೇಮ್ನ ಅದರೊಳಗಡೆ ಪಿಲ್ಲರ್ಗಳನ್ನ ಹಾಕಿ ಫ್ರೇಮ್ಗಳನ್ನ ಟೈಟ್ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಿಮಗೆ ಸೈಜು ಅಲ್ಲಿ ನೋಡ್ಕೊಂಡ್ರೆ, ಕ್ಯಾಟ್ಲಾಗ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ಥರ ಹಾಕೋದು ಅಂತ. ಆ ಥರ ನೋಡಿಕೊಂಡು ಟೈಟ್ ಮಾಡ್ಕೋಬೇಕು. ರೆಡಿ ಆಯಿತು ಫ್ರೇಮು. ಇವಾಗ ಹಾಕಿ ಟೈಟ್ ಮಾಡ್ಕೊಳ್ಳೋದು. ನಟ್ ಕೊಟ್ಟಿರ್ತಾರೆ, ಅದನ್ನು ಹಾಕಿ ನೀಟಾಗಿ ಟೈಟ್ ಮಾಡಿ ಹೀಗೆ ಟೈಟ್ ಮಾಡಿ ಪೂರ್ತಿ. ಅದಕ್ಕೆ ನಾವು ಈ ಥರ ಸ್ಕ್ರೂನ ಹಾಕಬೇಕು. ಅಂದರೆ ಸ್ಕ್ರೂ ಹಾಕಲಿಲ್ಲ, ಸ್ಕ್ರೂ ಯಾಕಪ್ಪ ಹಾಕೋದು ಅಂತ ಅಂದರೆ ಮಿಸ್ ಆಗಿನಾದ್ರು ಅದು ಲೂಸ್ ಆದರೂ ಮೇಲ್ಗಡೆ ಬರೋಲ್ಲ ಸ್ಕ್ರೂ ಹಾಕಿದರೆ. ಅಂದರೆ ಒಳಗಡೆ ಥ್ರೆಡ್ಗಳಿರ್ತಾವಲ್ಲ ಅದು ಲೂಸಾಗಿ ಮೇಲ್ಗಡೆ ಬರೋಲ್ಲ. ಒಂದು ಫ್ರೇಮಿಂದು ಒಂದು ಪೈಪ್ ಕಟ್ಟಾಗಿತ್ತು, ಅದಕ್ಕೆ ನಾವೇನು ಮಾಡೋದು 3/4 ಇಂಚಿನ ಸ್ಕ್ರೂ ತಂದು ಮೊದಲು ಹೋಲ್ ಮಾಡ್ಕೊಂಡು
ಅದು ಫ್ರೇಮಿಗೆ ಹಾಕ್ಬಿಟ್ಟು ಟೈಟ್ ಮಾಡಬೇಕು. ಈಗ ಚೈನಿಂದ ಹ್ಯಾಂಗ್ ಮಾಡೋದು ಸುಮಾರನ್ನ ಹೇಗೆ ಅಂತ, ಹಿಂಗೊಂದು ಲಾಕು ಇದು ಚೈನ್ ಕೊಟ್ಟಿರ್ತಾರೆ, ಚೈನ್ ಕೊಂಡಿನ ಅದನ್ನು ಹಿಂಗೆ ಓಪನ್ ಮಾಡಿಕೊಂಡು ಚೈನ್ ಹಾಕಿ ಒಂದು ಕಡೆ ಥರ ಖಾಲಿ ಎಂಡಲ್ಲಿ ನಾವು ಅದನ್ನು ಹಾಕ್ಬಿಟ್ಟು ಹಿಂಗೆ ಟೈಟ್ ಮಾಡ್ಕೋಬೇಕಾಗುತ್ತೆ. ಟೈಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಈ ಕಡೆ ಇನ್ನೊಂದು ರಾಡ್ ಹಾಕೋಕ್ಕೆ ಒಂದು ಕೊಟ್ಟಿರ್ತಾರೆ. ಅಂದರೆ ಮೇಲ್ಗಡೆ ವೈರ್ಗಳು ನಾವು ಹ್ಯಾಂಗ್ ಮಾಡಿದಾಗ ವೈರ್ಗಳು ಕಾಣಿಸ್ತಂಗೆ ಒಂದು ಬಟ್ಲು ಬರುತ್ತೆ ಗಂಟೆ ಥರ, ಆ ಬಟ್ಲನ್ನ ಹಾಕೋಕ್ಕೆ ಅಂತ ಇದನ್ನು ಪೈಪ್ನ ಕೊಡ್ತಾರೆ. ಇದನ್ನು ಹಾಕಿ ನಾವು ಮತ್ತೆ ಅದೇ ಥರ ನೀಟಾಗಿ ಸ್ಕ್ರೂ ಟೈಟ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಆದಮೇಲೆ ಇದಕ್ಕೆ ಚೈನ್ ಮತ್ತು ವೈರ್ ಕಾಣಿಸ್ದಂಗೆ ಬಟ್ಟೆ ಕೊಟ್ಟಿರ್ತಾರೆ, ಅದನ್ನು ನಾವು ಹಿಂಗೆ ಗೋಲ್ಡ್ ಕಲರ್ ಬಟ್ಟೆಯಲ್ಲಿ ಕವರ್ ಮಾಡಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಗಂಟೆ ಕೊಟ್ಟಿರ್ತಾರೆ ವೈರ್ ಕಾಣಿಸ್ದಂಗೆ ಅಂತ, ಅದು ಇದೆ ಗಂಟೆ. ಇದಕ್ಕೆ ಮತ್ತೆ ನಾವು ಎರಡು ಕಡೆಗೂ ಲಾಕ್ ಮಾಡಿ ಸ್ಕ್ರೂ ಹಾಕಬೇಕಾಗುತ್ತೆ. ಇದಕ್ಕೆ ನಾವು ಎಸ್ಕೊಂಡಿ ಹಾಕಿ ಮೇಲ್ಗಡೆ ನೆತ್ತಕೋದು, ಅಂದರೆ ಮೇಲ್ಗಡೆ ಕೊಟ್ಟಿದ್ದಾರಲ್ಲ ಅದಕ್ಕೆ ಬಟ್ಲನ್ನು ಟೈಟ್ ಮಾಡೋಂಗೆ, ಅಂದರೆ ಕೆಳಗಡೆ ಮೇಲ್ಗಡೆ ಫ್ಲೆಕ್ಸಿಬಲ್ ಎಷ್ಟಕ್ಕೆ ಬೇಕು ನಮಗೆ ಎಷ್ಟಕ್ಕೆ ಮಾಡ್ಕೊಂಡು ಟೈಟ್ ಮಾಡೋಂಗೆ ಕೊಡ್ತಾರೆ. ನಮಗೆ ಇದಕ್ಕೆ ಚಿಕ್ಕ ಥ್ರೆಡ್ ಬಲ್ಬ್ ಬರ್ತಾರೆ, ಇದು 3 ಕಲರಿಂದ ಗೋಲ್ಡು, ವೈಟು, ಆರ್ನೈಟು. ನಾವಿಲ್ಲಿ ಬರೀ ವೈಟ್ ಚೆಕ್ ಮಾಡ್ಕೊಂಡು ಬಲ್ಬ್ ಇಲ್ಲದೆ ಇರೋದಕ್ಕೆ ಬರೀ 3 ಹಾಕಿದ್ದೀವಿ. ಆಮೇಲೆ ಈ ಥರ ಗ್ಲಾಸ್ ಹಾಕೋಬೇಕಾಗುತ್ತೆ. ಇದಕ್ಕೆ ಎರಡು ಸ್ಟೆಪ್ ಗ್ಲಾಸ್, ಅಂದರೆ ಕ್ಯಾಟ್ಲಾಗಲ್ಲೇ ಕೊಟ್ಟಿರ್ತಾರೆ ನಿಮಗೆ ಯಾವ್ಯಾವ ಸ್ಟೆಪ್ಪಿಗೆ ಎಷ್ಟೆಷ್ಟು ಸ್ಟೆಪ್ ಗ್ಲಾಸ್ ಅಂತ. ಇದಕ್ಕೆ 2 ಸ್ಟೆಪ್ ಗ್ಲಾಸು, 2 ಸ್ಟೆಪ್ ಗ್ಲಾಸಲ್ಲಿ 2 ಕಡೆನೂ ಹೋಲ್ ಇರುತ್ತೆ ಗ್ಲಾಸಿಗೆ, ಅಂದರೆ ಒಂದಕ್ಕೆ ಹೋಲ್ ಇರೋಲ್ಲ. ಈ ಥರ ಹಾಕಿದರೆ ಹಿಂಗೆ ರೆಡಿ ಆಗುತ್ತೆ. ಇದು ನಿಮಗೆ ಆ ಸೈಜ್ ಮೇಲೆ ಗ್ಲಾಸ್ಗಳು ಕೊಡ್ತಾ ಹೋಗ್ತಾರೆ, ಅಂದರೆ ಚಿಕ್ಕದಕ್ಕೆ ಒಂದು 100, ಇದಕ್ಕೆ